ಲೇ ಮೀನಾ, ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ಯಾ? ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಗಾದೆ ಕೇಳಿಲ್ವಾ? ಅದಕ್ಕೆ ಇನ್ಮೇಲೆ ಜಾಸ್ತಿ ಮಾತಾಡಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ. ಈ ಮಾತನ್ನ ನೀನು ಹೇಳ್ತಾ ಇದೀಯಾ? ಇದುವರೆಗೆ ಎಷ್ಟು ಮನೆ ಹಾಳು ಮಾಡಿರಬೇಡ ನೀನು ಹೇಳೋ. ನಂಗೆ ಗಾದೆ ಹೇಳಿದಷ್ಟೇ ಕಣು. ಆದ್ರೂ ಈ ಮಾತು ಆಗಿನ ಕಾಲಕ್ಕೆ ಗಾದೆಗೆ ಓಕೆ ಇದೆ, ಆದರೆ ಈಗಿನ ಕಾಲಕ್ಕೆ ಮಾತಾಡಿ ಮಾತಾಡಿ ಮನೆ ಕಟ್ಟಿಸಿದವರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ. ನಾನು ನಿನ್ಗೊಂದು ಪ್ರಶ್ನೆ ಕೇಳಲಾ? ಕೇಳು. ನಿನಗೆ ಲವ್ ಬಗ್ಗೆ ಏನು ಅನಿಸುತ್ತೆ? ಲವ್ ಅಂದರೆ ಒಂದು ಥರ ಫೀಲಿಂಗು. ಯಾವ ಥರ ಫೀಲಿಂಗು? ಮೈಯಲ್ಲೆಲ್ಲ ಇರುವೆ ಓಡಾಡ್ದಂಗೆ ಫೀಲಿಂಗಾ, ಇಲ್ಲ ಅಂದರೆ ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟಂಗೆ ಫೀಲಿಂಗಾ? ಅದೊಂಥರ, ಅದರಲ್ಲಿ ಚಿಟ್ಟೆ ಇರಲ್ಲ. ಚಿಟ್ಟೆ ಇರಲ್ವಾ? ಮತ್ತೇನಿರುತ್ತೆ? ಅಲ್ಲಿ ಚೇಳಿರುತ್ತೆ, ಕಚ್ಚಿದ್ರೆ ಕತೆ ಮುಗೀತು. ಏನು ಲವ್ ಮಾಡಿದ್ರೆ ಚೇಳಲ್ಲಿ ಕಚ್ಚಿಸ್ಕೊಳಂಗ? ಹಂಗಲ್ಲ ಮೀನಾ, ಈ ಲವ್ ಟ್ರ್ಯಾಕಲ್ಲಿದ್ದಾಗ ತುಂಬ ಚೆನ್ನಾಗಿರುತ್ತೆ. ಟ್ರ್ಯಾಕ್ ಏನಾದ್ರು ತಪ್ಪಿದ್ರೆ ಎಡವಟ್ಟಾಗುತ್ತೆ. ಏನು ಎಡವಟ್ಟಾಗುತ್ತಾ? ಹೇಗೆ ಎಡವಟ್ಟಾಗುತ್ತೆ? ಏನು, ಹುಡುಗ ದಾಡಿ ಗೀಡಿ ಬಿಡ್ಕೊಂಡು ದೇವದಾಸ್ ಹಾಕಿ ಬಾರಕ್ಕೆ ಸೇರ್ತಾನೆ, ಹೆಣ್ಣು ಆರಾಮಾಗಿ ಮದುವೆಯಾಗಿ ಬೇರೆ ಜೊತೆ ಸಂಸಾರ ಶುರು ಮಾಡ್ತಾಳೆ. ಅಂದರೆ ಹುಡುಗಿರೇ ಮೋಸ ಮಾಡ್ತಾರೆ ಅಂತನಾ ನಿನ್ನ ಮಾತಿನ ಅರ್ಥ? ಯಾಕೆ ಹುಡುಗರಿಗೆ ಬೇರೆ ಹುಡುಗಿರು ಸಿಗಲ್ವಾ? ಸಿಗಲ್ಲ ಅಂತೇನಿಲ್ಲ, ಸಿಗ್ತಾರೆ. ಆದರೆ ನಮ್ಮ ಹುಡುಗರು ನಿಯತ್ತಿನ ನಾಯಿ ಥರ ಒಂದೇ ಹುಡುಗಿನ ಪ್ರೀತಿಸ್ತಾರೆ. ಅದೆಲ್ಲ ಬಿಟ್ಟಾಕು. ನಿನಗೆ ಯಾರನ್ನೂ ಲವ್ ಮಾಡಬೇಕು ಅನ್ನಿಸ್ಲಿಲ್ವಾ? ನನಗೆ ಯಾರನ್ನೂ ಲವ್ ಮಾಡಬೇಕು ಅನಿಸಿಲ್ಲ. ಅದೇ ನನ್ನ ಮದುವೆ ಆದಮೇಲೆ ಸಿಕ್ಕಾಪಟ್ಟೆ ಅವಳನ್ನೇ ಲವ್ ಮಾಡ್ತೀನಿ. ಸರಿ, ಯಾಕೆ ಇದು ನಿರ್ಧಾರ? ಲವ್ ಇಸ್ ಬ್ಲೈಂಡು. ಯಾರ ಮೇಲೆ ಪುಳ್ಕ ಲವ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಅದೇ ಅಪ್ಪ ಅಮ್ಮ ನೋಡಿರೋ ಹುಡುಗಿ ಆದರೆ ಅವ್ರಿಗೆ ನನ್ನ ಬಗ್ಗೆ ಗೊತ್ತಿರುತ್ತೆ, ನನಗೆ ಅವ್ರ ಬಗ್ಗೆ ಗೊತ್ತಿರುತ್ತೆ. ಎಲ್ಲ ಗೊತ್ತಿದ್ದು ಮದುವೆ ಆದರೆ ಆಮೇಲೆ ಸಿಕ್ಕಾಪಟ್ಟೆ ಸೇಫಾಗಿ ತುಂಬ ಚೆನ್ನಾಗಿ ಲವ್ ಮಾಡ್ಕೊಂಡಿರ್ಬೋದು. ಆದರೆ ಮದುವೆಗಿಂತ ಮುಂಚೆ ಮಾಡೋ ಲವ್ ಒಂಥರ ಥ್ರಿಲ್ ಆಗಿರುತ್ತೆ, ಗೊತ್ತಾ? ಥ್ರಿಲ್ ಆಗಿರುತ್ತಾ? ಅದೇನಿರುತ್ತೆ? ಯಾವ ಥರ ಅಂದರೆ ಕತ್ತು ಮುಚ್ಚಿ ಲಾಂಗ್ ಡ್ರೈವ್ ಹೋಗೋದು, ಮನೆಯಲ್ಲಿ ಯಾರಿಗೂ ಗೊತ್ತಿಲ್ದಿರ ಮೆಸೇಜ್ ಮಾಡೋದು, ಇದು ಒಂಥರ ಮಜವಾಗಿರುತ್ತೆ, ಗೊತ್ತಾ? ಹೌದೌದು, ಲವ್ ಮಾಡಬೇಕಿರೋದು ಸಿಕ್ಕಾಪಟ್ಟೆ ಥ್ರಿಲ್ಲು. ಆಮೇಲೆ ಇರುತ್ತೆ ಬುರಿ ಗೋಳು. ಏನು ಗೋಳು ಇರುತ್ತೋ? ಒಂದ ಎರಡ, ಲವ್ ಮಾಡಿದ್ಮೇಲೆ ಸಿಕ್ಕಾಪಟ್ಟೆ ಖರ್ಚು ಅಷ್ಟೇ. ಏನೇ ಮಾಡಿದ್ರು ದುಡ್ಡು ಖರ್ಚು ಮಾಡ್ತಾನೆ ಇರಬೇಕು. ಮದುವೆ ಆದಮೇಲೆ ಎಲ್ಲ ಪಕ್ಷಟನ, ಯಾಕೆ ಖರ್ಚು ಬರಲ್ವಾ? ಮದುವೆ ಆದಮೇಲೆ ಸಂಸಾರದ ಜವಾಬ್ದಾರಿ ಇರುತ್ತೆ, ಆಗ ಏನೇ ಖರ್ಚು ಮಾಡಿದ್ರು ತಪ್ಪಿರಲ್ಲ. ಅಂದರೆ ಲವ್ಗೆ ಮಾಡೋ ಖರ್ಚೆಲ್ಲ ವೇಸ್ಟಾ? ಸಿಗ್ದಿರೋ ಲವ್ಗೆ ಸುಮ್ಮನೆ ತಾನೇ ದುಡ್ಡು ಖರ್ಚು ಮಾಡಬೇಕು. ನಿನಗೆ ಲವ್ ಬೆಲೆನೇ ಗೊತ್ತಿಲ್ಲ ಕಣೋ. ನಿನ್ನ ಕುಟುಂಬದ ಪ್ರೀತಿನೇ ಗೊತ್ತಿಲ್ಲ. ಮದುವೆ ಆದಮೇಲೆ ಲವರ್ ಕೂಡ ನನ್ನ ಕುಟುಂಬದವನೇ, ಗೊತ್ತಾ? ಮದುವೆ ಆದರೆ ಮಾತ್ರ, ಇಲ್ಲ ಅಂದ್ರೆ ಅವನು ಬೀದಿ ಬಿಕಾರಿ. ನೀನು ಏನೇ ಹೇಳು, ಲವ್ ಮಾಡಿ ಮದುವೆ ಆದ್ರೇ ಬೆಸ್ಟು. ಲವ್ವೇ ಮಾಡಲ್ಲ ಅಂದೋಳು ಈ ಥರ ಎಲ್ಲ ಮಾತಾಡ್ತಿದ್ಯಾ ಅಂದರೆ ಮನುಷ್ಯಂಗೆ ನಾಲ್ಗೆ ಅನ್ನೋದು ನೆಟ್ಟಗಿರಬೇಕು. ಬದಲಾವಣೆ ಜಗದ ನಿಯಮ. ಅವಾಗ ನನಗೆ ಬುದ್ಧಿ ಇಲ್ಲ, ಇವಾಗ ಲವ್ ಬಗ್ಗೆ ಏನು ಅಂತ ಅರ್ಥ ಆಗಿದೆ. ನೀನು ಏನು ಬೇಕಿದ್ರು ಮಾಡ್ಕೊ, ನಾನು ಮಾತ್ರ ಲವ್ ಮಾಡಿ ಮದುವೆ ಆಗಲ್ಲ. ನಂದು ಏನೇ ಇದ್ರು ಲವ್ ಆಫ್ಟರ್ ಮ್ಯಾರೇಜ್ ಓನ್ಲಿ. ಮದುವೆ ಆದಮೇಲೆ ಎಲ್ಲರೂ ಲವ್ ಮಾಡಲ್ಲ, ಮತ್ತೇನು ಮಾಡ್ತಾರೆ? ಮಕ್ಕಳು ಮಾಡ್ತಾರೆ. ಲೇ ಮೀನಾ, ಯಾವಾಗ ನೋಡ್ರು ಬರೀ ಇಂಥದ್ದೇ ಮಾತಾಡ್ತಿಲ್ಲ ನೀನು. ನಿಂಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಇದೆಲ್ಲ ಇರೋದಕ್ಕೆ ಲವ್ ಮಾಡ್ತಾ ಇರೋದು. ಓಹೋ, ಇದೆಲ್ಲ ಇರೋದಕ್ಕೆ ನೀನೀಗ ಲವ್ ಮಾಡ್ತಾ ಇರೋದು. ಸೀನಾ, ಒಂದು ಕಿವಿ ಮಾತು ಹೇಳ್ತೀನಿ ಕೇಳು. ಮದುವೆ ಆದಮೇಲೆ ಲವ್ ಮಾಡೋಕ್ಕೆ ನೀನು ರೆಡಿ ಇದೆಯಾ? ಆದರೆ ನಿಮ್ಮ ಹುಡುಗಿ ಅದಕ್ಕೆ ಒಪ್ಪದೆ ಹೋದರೆ? ಹಂಗೂ ಆಗುತ್ತಾ? ಮೊದಲೇ ನಾನು ಇದ್ರ ಬಗ್ಗೆ ಅವಳ ಹತ್ರ ಡಿಸ್ಕಷನ್ ಮಾಡಿ ಆಮೇಲೆ ಮದುವೆ ಆಗ್ತೀನಿ. ಹಂಗೇನಾದ್ರು ಕೇಳಿರೋ ತೆಗೆದು ಬಾರಿಸ್ತಾರೆ ಅಷ್ಟೇ. ನನಗೊಂದು ಹುಡುಗಿ ಗೊತ್ತು ಕಣೋ, ಅವಳು ಮದುವೆಗಿಂತ ಮುಂಚೆನೂ ಲವ್ ಮಾಡಕ್ಕೆ ರೆಡಿ, ಮದುವೆ ಆದಮೇಲೆ ಲವ್ ಮಾಡಕ್ಕೆ ರೆಡಿ, ಗೊತ್ತಾ? ಹೌದಾ? ಯಾರ ಹುಡುಗಿ? ಇನ್ಯಾರು, ನಾನೇ. ಖಿಲಾಡಿ ಜೋಡಿ.